ಶ್ರವಣಬೆಳಗೊಳದಲ್ಲಿ ಹಬ್ಬದ ವಾತಾವರಣ. ಬಾಹುಬಲಿಗೆ ಮಹಾಮಸ್ತಕಾಭಿಷೇಕ ನೆರವೇರ್ತಾ ಇದ್ದು ವಿವಿಧ ಅಭಿಷೇಕಗಳನ್ನು ಈಗ ನೆರವೇರಿಸಲಾಗ್ತಾ ಇದೆ. ಮೊದಲಿಗೆ ಜಲಾಭಿಷೇಕ ಮಾಡಲಾಯಿತು, ಅದಾದ ನಂತರ ಎಳ್ನೀರಾಭಿಷೇಕ ಆಯಿತು, ಅದಾದ ನಂತರ ಪಂಚಾಮೃತ ಅಭಿಷೇಕವನ್ನ ನಡೆಸಲಾಗ್ತಾ ಇದೆ. ಇನ್ನು ಅಲ್ಲಿ ಬೇರೆ ಬೇರೆ ಕಳಶಗಳಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದ್ದು ಅಭಿಷೇಕಕ್ಕೆ. ಅಟ್ಟಣಿಗೆಯ ಮೇಲೆ ಬಂದಂತಹ ಭಕ್ತರು ಅಭಿಷೇಕವನ್ನ ನೆರವೇರಿಸ್ತಾ ಇದ್ದಾರೆ. ಪ್ರಮುಖವಾಗಿ ಅಭಿಷೇಕಕ್ಕೂ ಕೂಡ ಬೇರೆ ಬೇರೆ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಯಾವ ರೀತಿ ಅಂತಂದ್ರೆ ಮೊದಲು ಅಭಿಷೇಕ ಮಾಡುವಂತಹ ಗೌರವ ಆಯಾ ಮಹಾಮಸ್ತಕಾಭಿಷೇಕದ ಸಮಯದಲ್ಲಿ ಉಪಸ್ಥಿತರಿರುವಂತಹ ದಿಗಂಬರ ಮುನಿವರಿಯರಿಗಿರುತ್ತೆ, ಆಚಾರ್ಯರಿಗಿರುತ್ತೆ. ನಂತರ ಜೈನ ಮಠದ ಪೀಠಾಧಿಪತಿಗಳು ಆದಂತಹ ಶ್ರೀ ಚಾರುಕೀರ್ತಿ ಭಟ್ಟಾರಕರ ಸರದಿ ಆಗತ್ತೆ. ಅದಾದ ಬಳಿಕ ಗಣ್ಯರಿಂದ ಹರಾಜಿನಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಣ ಕೊಟ್ಟು ಕಳಶ ಕೊಂಡವರಿಂದ ಅಭಿಷೇಕ ನಡೆಸಲಾಗುತ್ತೆ. ಇನ್ನು ಅವರು ಅಭಿಷೇಕ ಮಾಡ್ತಾ ಇದ್ದಂತೆಯೇ ಜಯ ಘೋಷಗಳು ಮುಗಿಲು ಮುಟ್ಟೋದಕ್ಕೆ ಶುರುವಾಗುತ್ತೆ. ಈಗಾಗಲೇ ನಾವು ಗಮನಿಸಿದ್ವಿ ಜಲಾಭಿಷೇಕ ಎಷ್ಟೊಂದು ವೈಭವಯುತವಾಗಿತ್ತು ಅಂತ. ಮೊದಲು 1008 ಕಲಶಗಳಿಂದ ಜಲಾಭಿಷೇಕ ನಡೆಯುತ್ತೆ. ನಂತರ ಎಳ್ನೀರು, ಕಬ್ಬಿನ ಹಾಲು, ಚಂದನ, ಕೇಸರಿ, ಅಕ್ಕಿ ಹಿಟ್ಟು, ಹಾಲು ಹೀಗೆ ವಿವಿಧ ದ್ರವಗಳಿಂದ ಅಭಿಷೇಕ ನಡೆಸಲಾಗುತ್ತೆ. ಬಾಹುಬಲಿ ಮೂರ್ತಿ ಒಂದೊಂದು ಬಣ್ಣ, ಒಂದೊಂದು ರೂಪ ತಳೆದು ನೋಡುಗರಲ್ಲಿ ಅಪರೂಪದ ಭಕ್ತಿ ಭಾವವನ್ನ ತುಂಬುತ್ತೆ. ಎಲ್ಲ ಕಲಶಗಳ ಅಭಿಷೇಕ ಮುಗಿದ ನಂತರ ಧನ ಮತ್ತು ಕನಕ ವೃಷ್ಟಿ, ಕೊನೆಯದಾಗಿ ಪುಷ್ಪವೃಷ್ಟಿಯನ್ನ ಮಾಡಲಾಗುತ್ತೆ. ಹಾಗೆ ಕೊನೆಯದಾಗಿ ಮಂಗಳಾರತಿಯನ್ನ ಮಾಡಲಾಗುತ್ತೆ. ಇದು ಬಾಹುಬಲಿಯ ಮಸ್ತಕಾಭಿಷೇಕದ ವೈಭವದ ಪರಿ. ಜಯಲಕ್ಷ್ಮಿ ಅವರೇ, ಈ ಅಭಿಷೇಕ ಮಾಡುವಂತಹ ವಿಚಾರದಲ್ಲಿ ಕಳಶವನ್ನ ಬೇರೆ ಬೇರೆ ರೀತಿ ವಿಭಾಗ ಮಾಡಲಾಗುತ್ತೆ ಅಂತ ಅಂದ್ರೆ ಪ್ರಥಮ ಕಳಶ, ಶತಾಬ್ದಿ ಕಳಶ, ನವರತ್ನ ಕಳಶ, ರತ್ನ ಕಳಶ, ಸುವರ್ಣ ಕಳಶ, ದಿವ್ಯ ಕಳಶ, ರಜತ ಕಳಶ, ತಾಮ್ರ ಕಳಶ, ಕಾಂಸ್ಯ ಕಳಶ, ಶುಭಮಂಗಳ ಕಳಶ, ಜನಮಂಗಳ ಕಳಶ ಮತ್ತೆ ಕುಳಕಾಯಜಿ ಕಳಶ ಅಂತ. ಅಂದ್ರೆ ಏನದು ಕಳಶಗಳ ವರ್ಗೀಕರಣ? ವ್ಯಾಲ್ಯೂ ಅದು. ಅಂದ್ರೆ ಒಂದೊಂದು ಕಳಶಕ್ಕೆ ಒಂದೊಂದು ಬೆಲೆಯನ್ನು ಹರಾಜಿನಲ್ಲಿ ಇಡ್ತಾರೆ. ಜಲಾಭಿಷೇಕ ಬಿಟ್ಟು ಬೇರೆ ಎಲ್ಲ ಅಭಿಷೇಕ ಹರಾಜಿನಲ್ಲಿ ಹೋಗುವಂತ ಇದು ಮೊದಲೇ ಆಗಿರುತ್ತೆ. ಅಂದ್ರೆ ಯಾವ ರೀತಿ ಆ ಕಳಶ ರತ್ನ ಕಳಶ ಅಂದ್ರೆ ರತ್ನ ಖಚಿತವಾಗಿರುತ್ತಾ? ಹೌದು, ರತ್ನ ಖಚಿತವಾಗಿರುತ್ತೆ. ಆಮೇಲೆ ಬಂಗಾರದ ಕಳಶ, ಚಿನ್ನದ ಕಳಶ, ಚಿನ್ನದ ಇದರಲ್ಲಿ ಇರುತ್ತೆ. ಬಹಳ ಸುಂದರವಾದ, ಈಗ ನೋಡಿದ್ರಲ್ಲ ಬೆಳ್ಳಿ ಕಳಶ ಮತ್ತೆ ತಾಮ್ರ ಕಳಸ ತಾಮ್ರದ್ದೇ. ಮತ್ತೆ ಇದು ಜಲ ಇದರಲ್ಲಿ ಮಾತ್ರ. ಈ ರತ್ನಕ್ಕೆ, ಚಿನ್ನದ ಕಳಶಕ್ಕೆ ಬಹುಶಃ ಬೆಲೆ ಜಾಸ್ತಿ. ಹೌದು, ಬೆಲೆ ಅದಕ್ಕೆ ಬೆಲೆ ಜಾಸ್ತಿ. ಅದನ್ನ ಅವರೇ ತಗೊಂಡು ಹೋಗ್ಬೋದು ಅಭಿಷೇಕ ಆದ್ಮೇಲೆ. ಹೌದಾ? ಹೌದು, ಎಲ್ಲ ಅವರವರೇ ತಗೊಂಡು ಹೋಗ್ಬೋದು. ಅದೀಗ ಎಲ್ಲಾ ಕಲಶಗಳು ಅಷ್ಟೇ, ನಾವು ಮಾಡಿದ್ದನ್ನು ನಾವೇ ತಗೊಂಡು. ಅಂದ್ರೆ ಈಗ 10 ದಿನಗಳ ಕಾಲ ಅಭಿಷೇಕ ಇರುತ್ತಲ್ಲ, ಈಗ ಮೊದಲ ದಿನ ಅಭಿಷೇಕ ನೆರವೇರಿಸಿ ಮತ್ತೆ ನಾಳೆಗೆ ಆ ಕಳಶವನ್ನು ಮತ್ತೆ ಉಪಯೋಗ ಮಾಡಿರ್ತಾರಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಪ್ರತಿದಿನ ಕೂಡ ಹೊಸ ಕಳಶಗಳನ್ನ ವ್ಯವಸ್ಥೆ ಮಾಡಿರ್ತಾರೆ ಅಂತ. ಇನ್ನು ಪ್ರಥಮ ಕೋನ ಕಳಶ, ದ್ವಿತೀಯ ಕೋನ ಕಳಶ. ಪ್ರಥಮ ಕಳಶ ನೋಡಿ ಇಲ್ಲಿ ಇವರು ಮಾಡಿದ್ರಲ್ಲ ಇವತ್ತು, ಅದು ಎಲ್ಲಕ್ಕಿಂತ ಹೆಚ್ಚಿನ ಒಂದು ಹರಾಜು. ಮೊದಲ ಕಳಶ, ಮೊದಲ ಅಭಿಷೇಕ. ಪ್ರಥಮ ಕಳಶ ಅಂದ್ರೆ ಇಡೀ 100 ಕೋಟಿಗಟ್ಟಲೆ ಜನರ ಒಂದು ದೃಶ್ಯ ಕಣ್ಣು ಅಲ್ಲಿ ಇರುತ್ತೆ. ಯಾರು ಮಾಡಿದ್ದು, ಯಾರು ತಗೊಂಡ್ರು ಅಂತ. ಅದನ್ನ ನೀವು ಅನೌನ್ಸ್ ಮಾಡಿದ 11 ಕೋಟಿಗೆ, ನಾನು ತಿಳಿದ ಹಾಗೆ 11 ಕೋಟಿಗೆ ಅದು ಹರಾಜಾಗಿದೆ ಅನ್ನೋದು ತಿಳಿದು ಬಂತು. ಅದು ಇವತ್ತು ಆದದ್ದು ನೀವು ನೋಡಿದ್ರಿ. ಖಂಡಿತ ಅದು ಅಂದ್ರೆ ಪ್ರಾಶಸ್ತ್ಯ ಪ್ರಕಾರ ಕಳಶವನ್ನ ಕೊಡಲಾಗುತ್ತೆ ಅಂತ. ಇನ್ನು ಪ್ರಮುಖವಾಗಿ ಈ ಸಾಹಿತ್ಯ ವಿಚಾರ ಬಂದಾಗ ಗೊಮ್ಮಟೇಶ್ವರನ ವರ್ಣನೆ ಸಾಹಿತ್ಯದಲ್ಲಿ ಬಹಳ ಅಗಾಧವಾಗಿದೆ. ಬೇರೆ ಬೇರೆ ರೀತಿಯ ಕಾವ್ಯಗಳಲ್ಲಿ ವರ್ಣನೆ ಮಾಡಲಾಗಿದೆ. ಗೊಮ್ಮಟೇಶ್ವರ ಅಂದ್ರೆ ಮಟ್ಟಿಗೆ ಒಂದು ಹೊಗಳಿಕೆಗೆ ಪಾತ್ರನಾಗಿರುವಂತಹ ವ್ಯಕ್ತಿ. ಯಾವ ರೀತಿಯದು ಸಾಹಿತ್ಯದಲ್ಲಿ ಗೊಮ್ಮಟೇಶ್ವರ ಬಳಕೆ? ನೀಳಕಾಯ, ನೀವೇ ನೋಡಿರ್ಬೋದಲ್ಲ ಬಾಹುಬಲಿ ಹೇಗೆ ಕಾಣ್ತಾನೆ ಅಂತ. 17 ಮೀಟರ್ ಎತ್ತರ. ಅದಕ್ಕೋಸ್ಕರ ಅವನನ್ನು ಮನ್ಮಥ ಅಂತೂ ಹೇಳ್ತಾರೆ. ಕವಿಗಳಿಗೆ ಒಂದು ಒಳ್ಳೆ ಹಬ್ಬ ಅವನ ಸೌಂದರ್ಯವನ್ನು ವರ್ಣಿಸ್ಲಿಕ್ಕೆ. ಬೊಪ್ಪಣ್ಣ ಕವಿಯಿಂದ ಹಿಡಿದು ಇವತ್ತಿನವರೆಗೂ ಈ ನವ್ಯ ಕವಿಗಳು, ಹಳೆಗನ್ನಡದ ಕವಿಗಳು ಎಲ್ಲಾ ಭಾಷೆಯಲ್ಲೂ, ಪ್ರಾಕೃತದಿಂದ ಎಲ್ಲಾ ಭಾಷೆಯಲ್ಲೂ ಅವನ ವರ್ಣನೆಯನ್ನು ಮಾಡಿದ್ದಾರೆ. ಅವನ ಬಗ್ಗೆ ಕಾವ್ಯಮಯವಾದ ಒಂದು ವಿಚಾರವನ್ನು ಅವನಿಂದ ಸೃಷ್ಟಿ ಇರುತ್ತೆ ಅವನ ಮುಂದೆ. ಇವತ್ತು ಹೋಗಿ ನೋಡಿದ್ರೆ ಅನೇಕ ಕವಿಗಳಿಗೆ ಬಾಹುಬಲಿ ಸ್ಫೂರ್ತಿ ಅನ್ಸುತ್ತೆ. ಹೌದು, ಕವಿಗಳಿಗೆ ಖಂಡಿತ ಅವನು ಒಂದು ಅದರಿಂದ ಆ ಸೌಂದರ್ಯದ ಒಂದೊಂದು ಅಂಗಾಂಗಗಳನ್ನು ಕೂಡ ವರ್ಣನೆ ಮಾಡೋದಕ್ಕೆ ಸ್ಫೂರ್ತಿಯೇ ಬಾಹುಬಲಿ. ಅದಕ್ಕೆ ಅವನು ಮನ್ಮಥ ಅಂತಲೂ ಹೇಳ್ತಾರೆ, ಹಾಗಂತ ಕೂಡ ಹೇಳ್ತಾರೆ ಅಂತ. ಇನ್ನು ಜನಪದ ಸಾಹಿತ್ಯದಲ್ಲೂ ಕೂಡ ಶ್ರವಣಬೆಳಗೊಳ ಮತ್ತೆ ಬಾಹುಬಲಿಯ. ಹೌದು, ಜನಪದ ಸಾಹಿತ್ಯದಲ್ಲೂ ಕೂಡ ಸಾಕಷ್ಟು ಜನಪರವಾಗಿ ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ. ಮತ್ತೆ ನಮ್ಮ ಈ ಇಂದಿನ ಚಾರುಕೀರ್ತಿ ಭಟ್ಟಾಚಾರ್ಯರು ಕವಿಗೋಷ್ಠಿಯನ್ನು ಮಾಡಿದ್ದಾರೆ, ಬೆಳದಿಂಗಳ ಕವಿಗೋಷ್ಠಿ ಅಂತ. ನಮ್ಮ ಕೊನೆಯ 2006ರಲ್ಲಿ ಮಹಾಮಸ್ತಕ ಅಭಿಷೇಕ ಆಯ್ತಲ್ಲ, ಆಗ ಬೆಳದಿಂಗಳ ಕವಿಗೋಷ್ಠಿ ಅಂತ ಹೇಳಿ ದೊಡ್ಡ ದೊಡ್ಡ ಹಿರಿಯ ಕವಿಗಳನ್ನು ಮೇಲೆ ಕರೆಸ್ಕೊಂಡು ಅಲ್ಲಿ ಕವಿಗೋಷ್ಠಿಯನ್ನು ಮಾಡಿದರು. ಆಗ ಮಸ್ತಕಾಭಿಷೇಕ ಆಗುವಾಗಲೇ ಕವಿ ಕಾವ್ಯ ಮಾಡುವಂತಹದ್ದು ಬಹಳ ಚೆನ್ನಾಗಿತ್ತು. ಅದು ಕವಿ ವಾಚನ ಮಾಡೋದು,
ಇನ್ನು ಸಂಗೀತಗಾರರು ಕವಿತೆಯನ್ನು ಕಾವ್ಯ ಇದು ಅವರು ಸಂಗೀತ ರೂಪದಲ್ಲಿ ಹೇಳೋದು, ಇನ್ನು ಚಿತ್ರ ಬಿಡಿಸೋದು, ಇದು ಕುಂಚದಲ್ಲೇ ಬಿಡಿಸೋದು, ಇದು ಕುಂಚದಲ್ಲಿ ಬಿಡಿಸೋದು ಇದರಲ್ಲಿ ಆಯಿತು, ಮಂಗಳೂರಿನಲ್ಲೇ ಆಯಿತು. ಮತ್ತು ಇಲ್ಲಿ ಸಂಗೀತಗಾರರಿಗೆ ಮೊದಲೇ ಹೇಳಿ ಶ್ರವಣಬೆಳಗೊಳ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಆದಾಗ ಕನ್ನಡ ಸಾಹಿತ್ಯ ಸಮ್ಮೇಳನ ಆದಾಗ ಆವಾಗ ಕೂಡ ಇದೇ ರೀತಿ ಆಗಿತ್ತು. ಮತ್ತು ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳವರು ಕೂಡ ಬೆಳದಿಂಗಳಲ್ಲಿ ಕವಿಗೋಷ್ಠಿಯನ್ನು ಮಾಡಿದ್ರು. ಇನ್ನು ಪಂಪನ ಬಾಹುಬಲಿ ಅಂತಾನೆ ಕರೆಯಲಾಗುತ್ತೆ. ಅಂದ್ರೆ ಪಂಪ ಯಾವ ರೀತಿ ಬಾಹುಬಲಿಯನ್ನ ವರ್ಣನೆ ಮಾಡಿದ್ದ ತನ್ನ ಕಾವ್ಯದಲ್ಲಿ ಅಂತ. ಅಂದ್ರೆ 16 ಆಶ್ವಾಸನೆ ಇರುವಂತಹ ಆದಿಪುರಾಣದಲ್ಲಿ ಬಾಹುಬಲಿಯ ಪ್ರಸಕ್ತಿ ಕೂಡ ಆರಂಭ ಆಗುತ್ತೆ ಅದರಲ್ಲಿ 8ನೆಯ ಆಶ್ವಾಸದಲ್ಲಿ ಅಂತ. ಅದ್ಭುತವಾಗಿ ವರ್ಣನೆ ಮಾಡಿದ್ದಾನೆ ಅಂತ. ಬಹಳ ಅದ್ಭುತ ಮಾಡಿದ್ದಾನೆ. ನಮ್ಮ ಮಹಾಕವಿ ರತ್ನಾಕರ ಕೂಡ ಬಹಳ ಸುಂದರವಾಗಿ ಬಾಹುಬಲಿಯ ಬಗ್ಗೆ ವರ್ಣನೆ ಭರತ ಬಾಹುಬಲಿಯ ಬಗ್ಗೆ ವರ್ಣನೆ ಮಾಡ್ತಾನೆ. ಬಾಹುಬಲಿಯ ಬಗ್ಗೆ ಹೇಳ್ತಾನೆ, ಅತಿತುಂಗ ಇದು ತ್ರಿಜಗಸ್ವಾಮಿ ಜಿನೇಂದ್ರ ಸಿದ್ಧ ಶಿವಲೋಕಾರಾಧ್ಯ ಸರ್ವಜ್ಞ ಶಂಭು ಜಗನ್ನಾಥ ಜಗತ್ಪಿತಾಮಹ ಶ್ರೀಕಾಂತ ವಾಣೀಶ ವಿಷ್ಣು ಜಗನ್ನಾಥ ಜಗತ್ಪಿತಾಮಹ ಅಂತ ಹೇಳ್ತಾನೆ. ತಳುವಿದೇ ಬೇಗದಿಂ ನಿಜಮಂ ತೋಳು ದಯಾಳುವೆ ತಳುವಿದೇಂ ರತ್ನಾಕರಾಧೀಶ್ವರ. ಅವನು ಆಧ್ಯಾತ್ಮಿಕ ವಿಚಾರಕ್ಕೆ ಬಂದಾಗ ತನ್ನ ಕಾವ್ಯದಲ್ಲಿ ಎಷ್ಟು ಚೆನ್ನಾಗಿ ಭರತ ಬಾಹುಬಲಿಯನ್ನು ವರ್ಣನೆ ಮಾಡ್ತಾನೆ ಅನ್ನೋದನ್ನು ಇಲ್ಲಿ ನಾವು ಗಮನಕ್ಕೆ ತಗೊಳ್ಬೇಕು. ಅದರಲ್ಲಿ ಆದಿನಾಥ ಸುನಂದೆಯರ ಗರ್ಭದ ಕುಡಿಯಾಗಿ ಬಾಹುಬಲಿಯನ್ನು ಜನ್ಮ ಎತ್ತಾನೆ. ಆತನನ್ನ ಪಂಪ ಮನು ನೃಪತಿಲಕಂ ಅಂತ ವರ್ಣನೆ ಮಾಡ್ತಾನೆ ಅಂತ. ಅಂದ್ರೆ ಆ ಕಾಲದ ಕಾಮದೇವನಾಗಿದ್ದ ಅನ್ನುವಂತಹ ಒಂದು ವಿಚಾರವನ್ನ ಕೂಡ ಆ ಹೊಗಳಿಕೆಯೊಂದಿಗೆ ಆರಂಭ ಆಗತ್ತೆ ಆ ಒಂದು ಕಾವ್ಯ. ಶಾಸ್ತ್ರಪರವಾದಂತಹ ಅಂಶವನ್ನ ಕೂಡ ಪಂಪ ಅಲ್ಲಿ ತಿಳಿಸ್ತಾನೆ. ಅಂದ್ರೆ ಅಷ್ಟು ಸುಂದರವಾದಂತಹ ವ್ಯಕ್ತಿತ್ವ ಬಾಹುಬಲಿ ಇದ್ದು ಅನ್ನುವಂಥದ್ದು. ಮತ್ತು ನಮ್ಮ ಇಂದಿನ ನವ್ಯ ಕವಿ ರಾಷ್ಟ್ರಕವಿ ಗೋವಿಂದ ಪೈ ಅವರು ಇರ್ಬೋದು, ಹೀಗೆ ಎಲ್ಲ ರೀತಿಯ ಕವಿಗಳು, ಹಳೆಗನ್ನಡದ ಕವಿಗಳು, ನಡುಗನ್ನಡದ ಕವಿಗಳು, ಇಂದು ನವ್ಯ ಕವಿಗಳು ಕೂಡ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಅದರ ಬಗ್ಗೆ ಬಹಳ ಪ್ರಚಾರವೂ ಸಿಕ್ಕಿದೆ. ಅದರ ಬಗ್ಗೆ ಬಹಳ ಪ್ರಚಾರ ಕೂಡ ನಡೆಸಲಾಗಿದೆ ಅಂತ ಹೇಳ್ಬೋದು. ಇನ್ನು ಈಗ ನೋಡಿ, ಈಗ ಮಸ್ತಕಾಭಿಷೇಕ ನೋಡ್ತಾ ಇದ್ದವ್ರು ಎಷ್ಟೋ ಜನ ಕವಿಗಳೇ ಆಗಿ ಹೋಗಿರ್ತಾರೆ. ಅಲ್ಲಿ ತಮ್ಮ ಕಲ್ಪನೆಯಲ್ಲಿ ಅದನ್ನು ಸೆಳೆದುಕೊಂಡು ಮಾತನಾಡುವವರು ಬರೆಯುವವರು ಇರ್ತಾರೆ. ಖಂಡಿತ ತ್ರಿಪದಿಗಳಲ್ಲೆಲ್ಲ ಈ ಇದೆ ಗೋಮಟೇಶ್ವರನ ವರ್ಣನೆಯನ್ನ ಮಾಡಲಾಗಿದೆ ಅಂತ. ಗದ್ಯದಲ್ಲಿ ತ್ರಿಪದಿಗಳಲ್ಲಿ ಜಾನಪದ ಸಾಹಿತ್ಯದಲ್ಲಿ ಇದೆ. ಇವತ್ತಿನ ಆಧುನಿಕ ಕವಿಗಳಾದ ಡಾಕ್ಟರ್ ಜಯಚಂದ್ರ ಅವರು ಬಹಳ ಚೆನ್ನಾಗಿ ಜಾನಪದ ಶೈಲಿಯಲ್ಲಿ ಬರೀತಾರೆ. ಮತ್ತೆ ಡಾಕ್ಟರ್ ಪದ್ಮಪ್ರಸಾದ್ ಅಂತ ಹೇಳಿ ಇವರೆಲ್ಲ ಬಹಳ ಹೆಸರು ಪಡೆದಂತಹ ಹಿರಿಯ ಕವಿಗಳಾಗಿದ್ದಾರೆ. ಇವತ್ತಿನ ದಿನ ನಮ್ಮ ಕಣ್ಣು ಮುಂದೆ ನಾವು ನೋಡಿದ್ದೇವೆ, ಓದಿದ್ದೇವೆ, ಅವನ್ನೆಲ್ಲ ಬಹಳ ಚೆನ್ನಾಗಿ ಬರೀತಾರೆ. ಆಮೇಲೆ ಅದ್ರಲ್ಲಿ ನಾನೀಗ ಒಂದು ಉದ್ಗಾರ ಅಂದ್ರೆ ಯಾವ ರೀತಿ ಇದೆ ಜನಪದ ಸಾಹಿತ್ಯದಲ್ಲಿ ಅಂತ ಈಗ ಹೇಳೋದಾದ್ರೆ, ಅಕ್ಕ ತಂಗೀರ ಬಸ್ತಿ ಹೊಕ್ಕು ನೋಡೋಣ ಬಾರ, ಸುತ್ತ ನೋಡಿದ್ರೆ ಚೈತಾಲಿ ಗುಡ್ಡದ ಮ್ಯಾಲ ಬಾಹುಬಲಿ ಸ್ವಾಮಿ ಬಲುಚಂದ ಅನ್ನುವಂತಹ. ಹೌದು ಮೇಡಮ್. ಮತ್ತೆ ಈಗ ಹೇಳಿದ್ರಲ್ಲ ನಮ್ಮ ಶುಭಚಂದ್ರ ಅವರು ಹೇಳಿದಾರಲ್ಲ, ಮಳೆ ಬಂದರ ಅಭಿಷೇಕ ಅಂತ ಹೇಳಿದ್ರಲ್ಲ, ಅದು ಕಾವ್ಯಜೀವಿಯವರು ಬರೆದಂತಹ ಒಂದು ಜನಪದ ಶೈಲಿಯ. ಅಂದರೆ ಸಾಹಿತ್ಯದಲ್ಲಿ ಗೊಮ್ಮಟೇಶ್ವರ ಬಾಹುಬಲಿಯ ವರ್ಣನೆ ಬಹಳಷ್ಟು ಕಡೆಗಳಲ್ಲಿ ವಿಷಯ ಸಿಗ್ಲಿಕ್ಕೆ ಬಹಳ ವಿಚಾರಗಳು ಬೇಕಾದಷ್ಟಿದೆ. ಆಮೇಲೆ ಆತನ ರೂಪವನ್ನ ಕೂಡ ಅಂದ್ರೆ ಆಜಾನುಬಾಹು ಅನ್ನುವಂತಹ ವಿಚಾರದಿಂದ ಹಿಡಿದು ಗುಣವನ್ನ ಕೂಡ ಸಂಪೂರ್ಣವಾಗಿ ಪ್ರತಿಯೊಂದು ಅಂಗಗಳು ಮುಖಾರವಿಂದದಲ್ಲೇ ಸಾಕಷ್ಟು ಕವಿತೆಗಳು ಸೃಷ್ಟಿಯಾಗಿದೆ ಇವತ್ತಿನ ದಿನದಲ್ಲಿ. ಈ ಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಇನ್ನೊಂದು ಗಮನಿಸಬೇಕಾದಂತ ಅಂಶ ಏನಂದ್ರೆ, ಒಂದೊಂದು ಅಭಿಷೇಕ ಮಾಡ್ತಾ ಇದ್ದಂತೆನೆ ಬಾಹುಬಲಿಯ ಬಣ್ಣ ಬದಲಾಗ್ತಾ ಹೋಗುತ್ತೆ, ಒಂದಕ್ಕಿಂತ ಒಂದು ತೇಜಸ್ಸುಮಯವಾಗಿ ಕಾಣಿಸ್ತಾ ಹೋಗುತ್ತೆ. ಅದು ಎಷ್ಟು ವಿಶೇಷ ಆಗಿರುತ್ತೆ ನೋಡಿ. ಈಗ ಇದು ಅಕ್ಕಿ ಕೆಲವರು ಕೇಳ್ತಾರೆ ಅಕ್ಕಿ ಹಿಟ್ಟನ್ನು ಯಾಕೆ ಹಾಕ್ತಾರಂತ. ಅದು ಈ ಜಿಡ್ಡು ಎಲ್ಲ ಎಳಿನೀರು ಇದೆಲ್ಲ ಕಷಾಯ ಹಾಕಿದಾಗ ಮೀಯಲ್ಲೆಲ್ಲ ಜಿಡ್ಡು ಅಂಟಿಕೊಂಡಿರುತ್ತೆ ಅಂತ ಹೇಳ್ಬಿಟ್ಟು ಆ ದೃಷ್ಟಿಯಲ್ಲೂ ಕೂಡ ಅಕ್ಕಿ ಹಿಟ್ಟು ಹಾಕ್ತಾರೆ. ಇನ್ನೊಂದು ಸೌಂದರ್ಯದ ದೃಷ್ಟಿಯಲ್ಲಿ ಕೂಡ ಏನಂತ ಹೇಳಿದ್ರೆ, ಮೋಡಗಳು ಸರಿದಾಗ ಆಕಾಶದಲ್ಲಿ ಹೇಗೆ ಹೊಗೆ ತರ ಕಾಣ್ತಾ ಇರುತ್ತೆ, ಹಾಗೆಯೇ ಇಲ್ಲಿ ಹೊಗೆ ತರ ಅಕ್ಕಿ ಹಿಟ್ಟು ಹಾಕಿದಾಗ ನೋಡಿ ಫುಲ್ ಹೊಗೆ ತುಂಬಿ ಬಿಳಿ ಹೊಗೆ ತುಂಬಿದಾಗೆ ಆಗ್ತದೆ, ಅಥವಾ ಮಂಜಿನ ಆವೃತ್ತಿಯಲ್ಲಿ ಕಾಣ್ತದೆ. ಅದು ಎಷ್ಟು ಸೌಂದರ್ಯ ಕಾಣ್ತದೆ ಅಂತ. ಅಲ್ಲಿ ಅದರ ಮಧ್ಯದಲ್ಲಿ ಮೋಡದ ಮಧ್ಯಗಳಲ್ಲಿ ಆಕಾಶದಲ್ಲಿ ಆ ಸೌಂದರ್ಯಕ್ಕೋಸ್ಕರನು ಈ ಗಂಧ ಇರ್ಬೋದು, ಚಂದನ ಇರ್ಬೋದು, ಆ ಸೌಂದರ್ಯದ ದೃಷ್ಟಿಯಲ್ಲೂ ಇವತ್ತಿನ ದಿನ ಅದನ್ನು ಅಭಿಷೇಕ ಮಾಡ್ತಾನೆ. ಇಲ್ಲಿ ಎರಡು ತರ ಸಂಭ್ರಮ ನೋಡ್ಬೋದು. ಒಂದು ಕಡೆ ಅಭಿಷೇಕ ಮಾಡುವವರಿಗೆ ಒಂದು ಸಂಭ್ರಮ, 12 ವರ್ಷಗಳಿಗೊಮ್ಮೆ ಆಗುವಂತಹ ಮಸ್ತಕಾಭಿಷೇಕದಲ್ಲಿ ನಾವು ಅಭಿಷೇಕ ಮಾಡ್ತಾ ಇದೀವಿ ಅಂತ. ಈಗ ಹಾಲಿನ ಅಭಿಷೇಕ ನಾವು ನೋಡ್ತಾ ಇದ್ದೀವಿ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಬಾಹುಬಲಿ ಮೂರ್ತಿ ಅಂತ. ಇನ್ನೊಂದು ಕಡೆ ನೋಡುವವರು ಕೂಡ ಮೈಬರತ ಭಜನೆ ಮಾಡಿಕೊಂಡು ಘೋಷಗಳನ್ನು ಹಾಕ್ತಾರೆ ನೋಡಿ. ಅದ್ಭುತವಾದ ಒಂದು ದೃಶ್ಯ.
गोमटेश जय गोमटेश श्री बेळगोळके जय गोमटेश। बाहुबली की विशाल काया सूरत मनहारी, बाहुबली की विशाल काया सूरत मनहारी। कलशा ढालो रे, कलशा ढालो रे, ढालो रे ढालो नर नारी। कलशा ढालो रे, ढालो रे ढालो नर नारी। ढालो रे, कलशा ढालो रे, कलशा ढालो कमालो रे पुण्य भारी। कलशा ढालो कमालो रे पुण्य भारी। बेळगोळके वीर की हो गई उमर हजारी, बेळगोळके वीर की हो गई उमर हजारी। कलशा ढालो रे, कलशा ढालो रे, ढालो रे ढालो नर नारी। कलशा ढालो रे, ढालो रे ढालो नर नारी। नमन करो माता सुनंदा के लाल को, नमन करो माता सुनंदा के लाल को। सुनंदा के लाल को वृषभ के गोपाल को, सुनंदा के लाल को वृषभ के गोपाल को। तपस्या हुए 12 साल की एक अंगूठे पर, तपस्या हुए 12 साल की एक अंगूठे पर। केवल ज्ञान का सुगंध महका दश ही दिशा की ओर, केवल ज्ञान का सुगंध महका दश ही दिशा की ओर। ढालो रे, कलशा ढालो रे, कलशा ढालो कमालो रे पुण्य भारी। कलशा ढालो कमालो रे पुण्य भारी। मोक्ष निवासी कर्म विनाशी स्वपर के उद्धारी, मोक्ष निवासी कर्म विनाशी स्वपर के उद्धारी। कलशा ढालो रे, कलशा ढालो रे, ढालो रे ढालो नर नारी। कलशा ढालो रे, ढालो रे ढालो नर नारी। बाहुबली की विशाल काया सूरत मनहारी, बाहुबली की विशाल काया सूरत मनहारी। कलशा ढालो रे, कलशा ढालो रे, ढालो रे ढालो।
ಮಹಾಮಸ್ತಕಾಭಿಷೇಕದ ಇನ್ನಷ್ಟು ವೈಭವವನ್ನು ಕಣ್ತುಂಬಿಕೊಳ್ಳೋಣ ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಾಹುಬಲಿಯ ಮಹಾಮಸ್ತಕಾಭಿಷೇಕ ಅತ್ಯಂತ ಅದ್ಧೂರಿಯಾಗಿ ನಡೀತಾ ಇದೆ. ಹಾಲಿನ ಅಭಿಷೇಕ ನೆರವೇರಿಸಲಾಯಿತು, ಅದಾದ್ಮೇಲೆ ಮತ್ತೆ ವಾಪಸ್ ಜಲಾಭಿಷೇಕವನ್ನ ನಡೆಸಲಾಗ್ತಾ ಇದೆ. ಇನ್ನು ಪ್ರತಿ ಮಹಾಮಸ್ತಕಾಭಿಷೇಕದ ಪ್ರಮುಖ ಆಕರ್ಷಣೆ ಅಂತಂದ್ರೆ ಬಾಹುಬಲಿಯ ಶಿರದಿಂದ ಕ್ಷೀರ, ಕಬ್ಬಿನ ಹಾಲು, ಅರಿಶಿನ, ಕುಂಕುಮ ಸೇರಿ ವಿವಿಧ ದ್ರವ್ಯಗಳ ಸಾಲು ಸಾಲು ಅಭಿಷೇಕಗಳನ್ನು ಮಾಡೋದು. ಆದ್ರೆ ಇದನ್ನ ಮಾಡೋದಿಕ್ಕೆ, ಸಾಕಾರಗೊಳಿಸೋದಿಕ್ಕೆ ಈಗಾಗಲೇ ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಅಂದ್ರೆ ಅಟ್ಟಣಿಗೆಯನ್ನ ನಿರ್ಮಾಣ ಮಾಡಲಾಗಿರೋದು. ವಿಶೇಷವಾಗಿ ಗಮನ ಸೆಳೀತಾ ಇರುವಂತದ್ದು ಬಾಹುಬಲಿಯ ಹಿಂದುಗಡೆ ಕಾಣಿಸ್ತಾ ಇರುವಂತಹ ಒಂದು ಅಟ್ಟಣಿಗೆ 58 ಅಡಿ ಎತ್ತರದ ಬಾಹುಬಲಿಯ ಶಿರಕ್ಕೆ ಕಳಶ ಹೊತ್ತವರು ತಲುಪುವುದಕ್ಕೆ ಅನುಕೂಲವಾಗುವಂತೆ ಈ ಹಿಂದೆ ಬೊಂಬಿನ ತಾತ್ಕಾಲಿಕ ಅಟ್ಟಣಿಗೆಯನ್ನು ನಿರ್ಮಾಣ ಮಾಡಲಾಗ್ತಾ ಇತ್ತು. ಕಳೆದ ಕೆಲ ಮಹಾಮಸ್ತಕಾಭಿಷೇಕಗಳಲ್ಲಿ ಬೊಂಬಿನ ಬದಲು ಕಬ್ಬಿಣದ ರಾಡ್ಗಳನ್ನು ಕೂಡ ಬಳಸಿ ಅಟ್ಟಣಿಗೆಯನ್ನ ಸಿದ್ಧಗೊಳಿಸಲಾಗ್ತಾ ಇತ್ತು. ಆದ್ರೆ ಈ ಅಟ್ಟಣಿಗೆ ನಿರ್ಮಿಸುವಾಗ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಮಹಾಮಸ್ತಕಾಭಿಷೇಕದ ಸವಿಯನ್ನ ನೋಡೋದಿಕ್ಕೆ ಸೇರಿಸುವಂತಹ ಲಕ್ಷಾಂತರ ಜನರ ಜೀವಕ್ಕೆ ಅಪಾಯ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈ ಬಾರಿ ಹೆಚ್ಚಿನ ಮುತುವರ್ಜಿ ವಹಿಸಿ ಈ ಒಂದು ಅಟ್ಟಣಿಗೆಯನ್ನು ಸಿದ್ಧಗೊಳಿಸಲಾಗಿದೆ. 1 ವರ್ಷಕ್ಕೂ ಮೊದಲೇ ಈ ಕಾರ್ಯವನ್ನು ಆರಂಭ ಮಾಡಲಾಗುತ್ತೆ. ಈ ಬಾರಿ ಅಟ್ಟಣಿಗೆ ಹೈಟೆಕ್ ಸ್ವರೂಪವನ್ನ ಪಡ್ಕೊಂಡಿರೋದನ್ನ ಇಲ್ಲಿ ಗಮನಿಸಬಹುದು. ತಂತ್ರಜ್ಞಾನದ ಸಹಾಯದಿಂದ ಇದನ್ನು ನಿರ್ಮಾಣ ಮಾಡಲಾಗಿದೆ. ಕಡಿಮೆ ಸಮಯದಲ್ಲಿ ಹೆಚ್ಚು ಸುರಕ್ಷತೆ ಉಳ್ಳಂತಹ ಅಟ್ಟಣಿಗೆ ನಿರ್ಮಿಸೋದಕ್ಕೆ ರಾಜ್ಯ ಸರ್ಕಾರ ಹಾಗೂ ಮಠದ ಕಾರ್ಯಕಾರಿ ಸಮಿತಿ ನಿರ್ಧಾರವನ್ನ ಮಾಡಿ ವಿಶ್ವದಲ್ಲಿಯೇ ಮೊದಲ ಬಾರಿಗೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ರಿಂಗ್ ಅಂಡ್ ಲಾಕ್ ತಂತ್ರಜ್ಞಾನವನ್ನ ಬಳಸಿ ಈ ಅಟ್ಟಣಿಗೆಯನ್ನ ನಿರ್ಮಾಣ ಮಾಡಲಾಗಿರೋದು. 1 ವರ್ಷ ತೆಗೆದುಕೊಳ್ತಾ ಇದ್ದಂತಹ ಅಟ್ಟಣಿಗೆ ಕಾರ್ಯ ಈ ಬಾರಿ ಕೇವಲ 6-7 ತಿಂಗಳುಗಳಲ್ಲಿ ಪೂರ್ಣಗೊಂಡಿದೆ. ಸುಮಾರು 5,500 ಜನರನ್ನ ಹೊರುವಂತಹ ಸಾಮರ್ಥ್ಯವನ್ನ ಈ ವಿನೂತನ ತಂತ್ರಜ್ಞಾನದ ಅಟ್ಟಣಿಗೆ ಹೊಂದಿದೆ. ಇನ್ನು ಅಟ್ಟಣಿಗೆ ಸಿದ್ಧಪಡಿಸೋದಕ್ಕೆ ಈ ಹಿಂದೆ ತುಂಬಾ ಸಮಯ ತಗಲ್ತಾ ಇತ್ತು. ಆದ್ರೆ ಈಗ ಬಹಳ ಬೇಗ ಈ ಒಂದು ಅಟ್ಟಣಿಗೆಯನ್ನು ನಿರ್ಮಾಣ ಮಾಡಲಾಗಿದೆ. ತಂತ್ರಜ್ಞಾನದ ಸಹಾಯದೊಂದಿಗೆ ಈ ಒಂದು ಅಟ್ಟಣಿಗೆಯನ್ನು ನಿರ್ಮಾಣ ಮಾಡಲಾಗಿರೋದು. ರಿಂಗ್ ಅಂಡ್ ಲಾಕ್ ಸಿಸ್ಟಮ್ ನ ಜರ್ಮನ್ ಮೂಲದ ಲೇಮನ್ ಕಂಪನಿ ಸಿದ್ಧಪಡಿಸಿರೋದು. ಹಾಗಾಗಿ ಈ ಬಾರಿ ಅಟ್ಟಣಿಗೆ ಸಿದ್ಧಪಡಿಸಿರುವಂತದ್ದು ಹೈಟೆಕ್ ಆಗಿ ಕಂಡು ಬರ್ತಾ ಇದೆ.
ಬಾಹುಬಲಿ ಮೂರ್ತಿಯ ಹಿಂಭಾಗದಲ್ಲಿ ನಿರ್ಮಿಸಿರುವಂತಹ ಅಟ್ಟಣಿಗೆಯಲ್ಲಿ ಚಿಕ್ಕ ಗಾತ್ರದ ಕಬ್ಬಿಣದ ರಾಡ್ಗಳನ್ನ ರಿಂಗ್ಗಳ ಮೂಲಕ ಕೂಡಿಸಿದ್ದು, ಇದಕ್ಕೆ ಲಾಕರ್ನಿಂದ ಕಂಬಿಗಳು ಬೀಳದೇ ಇರುವ ರೀತಿ ಮಾಡಲಾಗಿದೆ. ಕಾರ್ಯಕ್ರಮದ ವೇಳೆ ಎಷ್ಟು ಜನರು ಒಮ್ಮೆಗೆ ನಿಲ್ತಾರೆ ಅನ್ನೋದನ್ನ ಅಂದಾಜು ಮಾಡಿ ಅದೇ ತೂಕದ ನೀರನ್ನ ಅಟ್ಟಣಿಗೆ ಮೇಲೆ ಇಟ್ಟು ಪ್ರಾಯೋಗಿಕವಾಗಿ ಪರೀಕ್ಷೆ ಕೂಡ ಮಾಡಲಾಗಿದೆ. ಒಂದು ವೇಳೆ ಎಲ್ಲಾದರೂ ದೋಷ ಕಂಡು ಬಂದ ಭಾಗದಲ್ಲಿ ದೋಷ ಸರಿಪಡಿಸಿ ಅಟ್ಟಣಿಗೆ ಕಾರ್ಯವನ್ನ ಸಂಪೂರ್ಣವಾಗಿ ಮುಗಿಸಲಾಗಿದ್ದು, ಅಂದ್ರೆ ಎಲ್ಲಾ ರೀತಿಯ ಮುತುವರ್ಜಿಯನ್ನ ವಹಿಸಿ ಅದರ ಮೇಲೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ನ ಮಕ್ಕಳನ್ನ ಕೂಡ ನಿಲ್ಲಿಸಿ ಒಂದು ವೆಯ್ಟ್ ಅನ್ನ ಚೆಕ್ ಮಾಡಿ ಎಲ್ಲಾ ರೀತಿಯ ಒಂದು ಕಾಳಜಿಯನ್ನ ಕೂಡ ಈ ಅಟ್ಟಣಿಗೆ ಕಾರ್ಯದಲ್ಲಿ ತೆಗೆದುಕೊಳ್ಳಲಾಗಿದೆ. ಹಾಗಾಗಿ ರಿಂಗ್ ಅಂಡ್ ಲಾಕ್ ಸಿಸ್ಟಮ್ ಅನ್ನ ಧಾರ್ಮಿಕ ಕಾರ್ಯಕ್ಕೆ ಬಳಸಿರೋದು ಇದೇ ಮೊದಲ ಬಾರಿ. ಯಾಕಂದ್ರೆ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮತ್ತೆ ವಿವಿಧ ಕೈಗಾರಿಕೆಗಳಿಗೆ ಇದನ್ನ ಬಳಸಲಾಗ್ತಾ ಇತ್ತು. ಆದ್ರೆ ಇದೇ ಮೊದಲ ಬಾರಿಗೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಈ ಒಂದು ಸಿಸ್ಟಮ್ ಬಳಕೆ ಆಗ್ತಾ ಇರೋದು. ಹಾಗಾಗಿ ಮಹಾಮಸ್ತಕಾಭಿಷೇಕದಲ್ಲಿ ಭಾಗವಹಿಸುವ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದೇ ಇರೋ ರೀತಿ ಹೆಚ್ಚಿನ ಮುನ್ನೆಚ್ಚರಿಕೆಗಳನ್ನ ಇಲ್ಲಿ ತೆಗೆದುಕೊಳ್ಳಲಾಗಿರೋದನ್ನ ಗಮನಿಸಬಹುದು. राकेश सेठी भैया, आगे का अभिषेक कौन करेगा उसका नाम अनाउंस करिए। सतीश जी महामंत्री, वो परिजन ऊपर पहुंचिए जल्दी। राकेश जी सेठी बाहुबली भगवान की जय। मैसूर पैंट सेट, मैसूर पैंट सेट कौन सा चूर्णाभिषेक चूर्णाभिषेक आए श्रीमद्बाहुबली स्वामिनः महाभिषेकं करोमि स्वाहा। चूर्णाभिषेक
ಇನ್ನು ಶ್ರವಣ ಬೆಳಗೊಳದಲ್ಲಿ ಬಾಹುಬಲಿಯ ಮಸ್ತಕಾಭಿಷೇಕದ ವೈಭವ ಕಳೆ ಕಟ್ಟಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಅದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಲ್ಲಿ ನಿಂತಿದ್ದಾರೆ. ಇನ್ನು ಅಭಿಷೇಕ ಒಂದಾದ ಮೇಲೆ ಒಂದರಂತೆ ಮಾಡಲಾಗ್ತಾ ಇದ್ದು ಬಾಹುಬಲಿಯ ಮೂರ್ತಿ ನಾನಾ ಬಣ್ಣಗಳಿಂದ ಕಂಗೊಳಿಸ್ತಾ ಇದೆ. ಇನ್ನು ಈ ಮಹಾಮಸ್ತಕಾಭಿಷೇಕದ ವಿಶೇಷತೆಗಳನ್ನ ಕುರಿತಂತಹ ವಿಶೇಷ ಕಾರ್ಯಕ್ರಮ ಸಾಹೋರೆ ಬಾಹುಬಲಿ ಇವತ್ತು ರಾತ್ರಿ 8:30ಕ್ಕೆ ಪ್ರಸಾರವಾಗುತ್ತೆ. ತಪ್ಪದೆ ಅದನ್ನ ವೀಕ್ಷಿಸಿ. ಮಸ್ತಕಾಭಿಷೇಕದ ಹಲವು ವೈಶಿಷ್ಟ್ಯತೆಗಳನ್ನ ನೀವು ಅದರಲ್ಲಿ ನೋಡಬಹುದು. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ನ ನಂತರ.